ಜನ ಓಡಾಡಬೇಕಾದಂತಹ ಬಸ್ಸುಗಳಲ್ಲಿ ಜನರಿಗಿಂತ ಜಾಸ್ತಿ ಗೂಡ್ಸ್ಗಳೇ ಓಡಾಡ್ತಾ ಇದೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬುವಂತಹ ಕೆಲಸಗಳು ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಪ್ರಮುಖವಾಗಿ ಕರ್ನೂಲ್ ಬಸ್ ದುರಂತ ಆದಂತಹ ಸಂದರ್ಭದಲ್ಲಿ ಬಸ್ಸುಗಳಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿತ್ತು ಅನ್ನುವಂತಹ ಒಂದು ಆರೋಪ ಇತ್ತು, ಮೊಬೈಲ್ಗಳಿತ್ತು. ಹಾಗಾಗಿ ಬಸ್ ದಗದಗನೆ ಹತ್ತಿ ಉರಿತು ಅನ್ನುವಂತಹ ಒಂದು ಸಾರಿಗೆ ಇಲಾಖೆ ವರದಿಯನ್ನು ನೀಡಿತು. ಆದರೆ ಇದೀಗ ಚಿತ್ರದುರ್ಗದಲ್ಲೂ ಕೂಡ ಬಸ್ ಹತ್ತಿ ಉರಿಯುವಂತಹ ಪ್ರಕರಣ ಆಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು, ಟೈರ್ಗಳಾಗಿರ್ಬೋದು, ಪ್ರಮುಖವಾಗಿ ಬಸ್ಸು ದಗದಗನೆ ಹತ್ತಿ ಉರಿಲಿಕ್ಕೆ ಬೇಕಾದಂತಹ ಟೈರ್ಗಳನ್ನು ಅದೇ ಬಸ್ಗಳಲ್ಲಿ ಸಾಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಫ್ಲೈವುಡ್ ಶೀಟ್ಗಳೇನಿದೆ ಆ ಒಂದು ಫ್ಲೈವುಡ್ ಶೀಟ್ಗಳನ್ನು ಕೂಡ ಬಸ್ಗಳಿಗೆ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬಸ್ಸಿಗೆ ತುಂಬ್ತಾರೆ ಅಂತ ಹೇಳಿ. ಬಸ್ಸಿನ ಒಂದಿಷ್ಟು ತೂಕ ಏನಿದೆ ಆ ತೂಕವನ್ನು ಮೀರಿ ಬಸ್ಸುಗಳಿಗೆ ತುಂಬುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರು ಇರುವಂತಹ ಬಸ್ಸಿನ ಮೇಲ್ಭಾಗ ನೋಡಿದ್ರೆ ಸಂಪೂರ್ಣವಾಗಿ ಗೂಡ್ಸ್ ಗಾಡಿಯ ರೀತಿ ಕಾಣಿಸ್ತಾ ಇದೆ. ಇದು ಬಸ್ಸಾ ಅಥವಾ ಲಾರಿನ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಕೂಡ ಈ ಬಸ್ಸುಗಳು ಕಾರಣ ಆಗ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಅಂಜುತ್ತಾ ಇಲ್ಲ, ಯಾವುದೇ ಸಾರಿಗೆ ಇಲಾಖೆಗೂ ಕೂಡ ಕ್ಯಾರ್ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬ್ತಾ ಇರುವಂಥದ್ದು. ಬಸ್ನಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಸೇಫ್ಟಿ ಮೆಜರ್ಮೆಂಟ್ಗಳು ಇಲ್ಲದೆ ಕೂಡ ಬೆಂಕಿಗೆ ಕಾರಣ ಆಗುವಂಥ ಒಂದಿಷ್ಟು ಐಟಮ್ಸ್ಗಳೇನಿದೆ ಅವುಗಳನ್ನು ಬಸ್ಸಿಗೆ ತುಂಬ್ತಾ ಇರುವಂಥದ್ದು. ಅದರ ಜೊತೆಗೆ ಅದು ಮಿತಿ ಮೀರಿದ ಎತ್ತರಗಳಲ್ಲಿ ಕೂಡ ತುಂಬ್ತಾ ಇರುವಂಥದ್ದು. ಗಾಡಿಯ ಬಾಡಿ ಲೆಂತ್ ಏನಿರುತ್ತೆ, ಸಾರಿಗೆ ಇಲಾಖೆ ಕೊಡಿರುವಂತಹ ಬಾಡಿ ಲೆಂತ್ ಏನಿರುತ್ತೆ ಆ ಒಂದು ಬಾಡಿ ಲೆಂತ್ಗಿಂತ ಹೆಚ್ಚಾಗಿ ಕೂಡ ಈ ಒಂದು ಪ್ರಮುಖವಾಗಿ ಬಸ್ಸುಗಳಲ್ಲಿ ಗೂಡ್ಸ್ ಒಂದು ಕಡೆಯಲ್ಲಿ ಗೂಡ್ಸ್ಗಳನ್ನು ಸಾಗಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಫ್ರೂಟ್ಸ್ಗಳನ್ನು ಕೂಡ ಸಾಗಿಸ್ತಾ ಇರುವಂಥದ್ದು. ಹಣ್ಣು ಹಂಪಲುಗಳನ್ನು ನಾವು ಗೂಡ್ಸ್ ವೆಹಿಕಲ್ಗಳಲ್ಲಿ ಸಾಗಿಸೋದನ್ನು ನೋಡ್ತೀವಿ. ಆದರೆ ಇಲ್ಲಿ ನೇರವಾಗಿ ಬಸ್ನಲ್ಲಿ ಆ್ಯಪಲ್ಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು ಇವೆಲ್ಲವನ್ನು ಸಾಗಿಸುವಂಥ ಕೆಲಸ ಆಗ್ತಾ ಇದೆ. ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರ ಜೀವದ ಜೊತೆಗೆ ವಾಹನದ ಮಾಲೀಕರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಎದ್ದು ಕಾಣಿಸ್ತಾ ಇದೆ. ಯಾರಿಗೂ ಕೇರ್ ಮಾಡದೆ, ಯಾವ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಯಾವುದೇ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾರಿಗೂ ಕೇರ್ ಮಾಡದೆ ಈ ಒಂದು ರೀತಿಯಲ್ಲಿ ಗೂಡ್ಸ್ಗಳನ್ನು ತುಂಬ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ಸಾರಿಗೆ ಇಲಾಖೆ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಬಸ್ನ ಮಾಲೀಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಬಸ್ಸುಗಳು ಬೆಂಕಿಗೆ ದಗದಗನೆ ಹತ್ತಿ ಉರಿತಾ ಇದೆ. ಒಂದು ಕಡೆಯಲ್ಲಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸಬೇಕಾದಂಥ ವಸ್ತುಗಳು ಬಸ್ನ ಮೇಲಿದೆ. ಇದರಿಂದಾಗಿ ಅನಾಹುತಗಳು ಆಗ್ತಾನೆ ಇದೆ. ಆದರೂ ಕೂಡ ಎಲ್ಲೋ ಸಾರಿಗೆ ಇಲಾಖೆ ನಿದ್ದೆಗೆ ಜಾರಿದಂತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನ ಓಡಾಡಬೇಕಾದಂತಹ ಬಸ್ಸುಗಳಲ್ಲಿ ಜನರಿಗಿಂತ ಜಾಸ್ತಿ ಗೂಡ್ಸ್ಗಳೇ ಓಡಾಡ್ತಾ ಇದೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬುವಂತಹ ಕೆಲಸಗಳು ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಪ್ರಮುಖವಾಗಿ ಕರ್ನೂಲ್ ಬಸ್ ದುರಂತ ಆದಂತಹ ಸಂದರ್ಭದಲ್ಲಿ ಬಸ್ಸುಗಳಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿತ್ತು ಅನ್ನುವಂತಹ ಒಂದು ಆರೋಪ ಇತ್ತು, ಮೊಬೈಲ್ಗಳಿತ್ತು. ಹಾಗಾಗಿ ಬಸ್ ದಗದಗನೆ ಹತ್ತಿ ಉರಿತು ಅನ್ನುವಂತಹ ಒಂದು ಸಾರಿಗೆ ಇಲಾಖೆ ವರದಿಯನ್ನು ನೀಡಿತು. ಆದರೆ ಇದೀಗ ಚಿತ್ರದುರ್ಗದಲ್ಲೂ ಕೂಡ ಬಸ್ ಹತ್ತಿ ಉರಿಯುವಂತಹ ಪ್ರಕರಣ ಆಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು, ಟೈರ್ಗಳಾಗಿರ್ಬೋದು, ಪ್ರಮುಖವಾಗಿ ಬಸ್ಸು ದಗದಗನೆ ಹತ್ತಿ ಉರಿಲಿಕ್ಕೆ ಬೇಕಾದಂತಹ ಟೈರ್ಗಳನ್ನು ಅದೇ ಬಸ್ಗಳಲ್ಲಿ ಸಾಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಫ್ಲೈವುಡ್ ಶೀಟ್ಗಳೇನಿದೆ ಆ ಒಂದು ಫ್ಲೈವುಡ್ ಶೀಟ್ಗಳನ್ನು ಕೂಡ ಬಸ್ಸುಗಳಿಗೆ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬಸ್ಸಿಗೆ ತುಂಬ್ತಾರೆ ಅಂತ ಹೇಳಿ. ಬಸ್ಸಿನ ಒಂದಿಷ್ಟು ತೂಕ ಏನಿದೆ ಆ ತೂಕವನ್ನು ಮೀರಿ ಬಸ್ಸುಗಳಿಗೆ ತುಂಬುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರು ಇರುವಂತಹ ಬಸ್ಸಿನ ಮೇಲ್ಭಾಗ ನೋಡಿದ್ರೆ ಸಂಪೂರ್ಣವಾಗಿ ಗೂಡ್ಸ್ ಗಾಡಿಯ ರೀತಿ ಕಾಣಿಸ್ತಾ ಇದೆ. ಇದು ಬಸ್ಸಾ ಅಥವಾ ಲಾರಿನ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಕೂಡ ಈ ಬಸ್ಸುಗಳು ಕಾರಣ ಆಗ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಅಂಜುತ್ತಾ ಇಲ್ಲ, ಯಾವುದೇ ಸಾರಿಗೆ ಇಲಾಖೆಗೂ ಕೂಡ ಕ್ಯಾರ್ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬ್ತಾ ಇರುವಂಥದ್ದು. ಬಸ್ನಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಸೇಫ್ಟಿ ಮೆಜರ್ಮೆಂಟ್ಗಳು ಇಲ್ಲದೆ ಕೂಡ ಬೆಂಕಿಗೆ ಕಾರಣ ಆಗುವಂಥ ಒಂದಿಷ್ಟು ಐಟಮ್ಸ್ಗಳೇನಿದೆ ಅವುಗಳನ್ನು ಬಸ್ಸಿಗೆ ತುಂಬ್ತಾ ಇರುವಂಥದ್ದು. ಅದರ ಜೊತೆಗೆ ಅದು ಮಿತಿ ಮೀರಿದ ಎತ್ತರಗಳಲ್ಲಿ ಕೂಡ ತುಂಬ್ತಾ ಇರುವಂಥದ್ದು. ಗಾಡಿಯ ಬಾಡಿ ಲೆಂತ್ ಏನಿರುತ್ತೆ, ಸಾರಿಗೆ ಇಲಾಖೆ ಕೊಡಿರುವಂತಹ ಬಾಡಿ ಲೆಂತ್ ಏನಿರುತ್ತೆ ಆ ಒಂದು ಬಾಡಿ ಲೆಂತ್ಗಿಂತ ಹೆಚ್ಚಾಗಿ ಕೂಡ ಈ ಒಂದು ಪ್ರಮುಖವಾಗಿ ಬಸ್ಸುಗಳಲ್ಲಿ ಗೂಡ್ಸ್ ಒಂದು ಕಡೆಯಲ್ಲಿ ಗೂಡ್ಸ್ಗಳನ್ನು ಸಾಗಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಫ್ರೂಟ್ಸ್ಗಳನ್ನು ಕೂಡ ಸಾಗಿಸ್ತಾ ಇರುವಂಥದ್ದು. ಹಣ್ಣು ಹಂಪಲುಗಳನ್ನು ನಾವು ಗೂಡ್ಸ್ ವೆಹಿಕಲ್ಗಳಲ್ಲಿ
ಸಾಗಿಸೋದನ್ನು ನೋಡ್ತೀವಿ. ಆದರೆ ಇಲ್ಲಿ ನೇರವಾಗಿ ಬಸ್ನಲ್ಲಿ ಆ್ಯಪಲ್ಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು ಇವೆಲ್ಲವನ್ನು ಸಾಗಿಸುವಂಥ ಕೆಲಸ ಆಗ್ತಾ ಇದೆ. ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರ ಜೀವದ ಜೊತೆಗೆ ವಾಹನದ ಮಾಲೀಕರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಎದ್ದು ಕಾಣಿಸ್ತಾ ಇದೆ. ಯಾರಿಗೂ ಕೇರ್ ಮಾಡದೆ, ಯಾವ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಯಾವುದೇ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾರಿಗೂ ಕೇರ್ ಮಾಡದೆ ಈ ಒಂದು ರೀತಿಯಲ್ಲಿ ಗೂಡ್ಸ್ಗಳನ್ನು ತುಂಬ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ಸಾರಿಗೆ ಇಲಾಖೆ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಬಸ್ನ ಮಾಲೀಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಬಸ್ಗಳು ಬೆಂಕಿಗೆ ದಗದಗನೆ ಹತ್ತಿ ಉರಿತಾ ಇದೆ. ಒಂದು ಕಡೆಯಲ್ಲಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸಬೇಕಾದಂಥ ವಸ್ತುಗಳು ಬಸ್ನ ಮೇಲಿದೆ. ಇದರಿಂದಾಗಿ ಅನಾಹುತಗಳು ಆಗ್ತಾನೆ ಇದೆ. ಆದರೂ ಕೂಡ ಎಲ್ಲೋ ಸಾರಿಗೆ ಇಲಾಖೆ ನಿದ್ದೆಗೆ ಜಾರಿದಂತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನ ಓಡಾಡಬೇಕಾದಂತಹ ಬಸ್ಸುಗಳಲ್ಲಿ ಜನರಿಗಿಂತ ಜಾಸ್ತಿ ಗೂಡ್ಸ್ಗಳೇ ಓಡಾಡ್ತಾ ಇದೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬುವಂತಹ ಕೆಲಸಗಳು ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಪ್ರಮುಖವಾಗಿ ಕರ್ನೂಲ್ ಬಸ್ ದುರಂತ ಆದಂತಹ ಸಂದರ್ಭದಲ್ಲಿ ಬಸ್ಸುಗಳಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿತ್ತು ಅನ್ನುವಂತಹ ಒಂದು ಆರೋಪ ಇತ್ತು, ಮೊಬೈಲ್ಗಳಿತ್ತು. ಹಾಗಾಗಿ ಬಸ್ ದಗದಗನೆ ಹತ್ತಿ ಉರಿತು ಅನ್ನುವಂತಹ ಒಂದು ಸಾರಿಗೆ ಇಲಾಖೆ ವರದಿಯನ್ನು ನೀಡಿತು. ಆದರೆ ಇದೀಗ ಚಿತ್ರದುರ್ಗದಲ್ಲೂ ಕೂಡ ಬಸ್ ಹತ್ತಿ ಉರಿಯುವಂತಹ ಪ್ರಕರಣ ಆಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು, ಟೈರ್ಗಳಾಗಿರ್ಬೋದು, ಪ್ರಮುಖವಾಗಿ ಬಸ್ಸು ದಗದಗನೆ ಹತ್ತಿ ಉರಿಲಿಕ್ಕೆ ಬೇಕಾದಂತಹ ಟೈರ್ಗಳನ್ನು ಅದೇ ಬಸ್ಗಳಲ್ಲಿ ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಫ್ಲೈವುಡ್ ಶೀಟ್ಗಳೇನಿದೆ ಆ ಒಂದು ಫ್ಲೈವುಡ್ ಶೀಟ್ಗಳನ್ನು ಕೂಡ ಬಸ್ಗಳಿಗೆ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬಸ್ಸಿಗೆ ತುಂಬ್ತಾರೆ ಅಂತ ಹೇಳಿ. ಬಸ್ಸಿನ ಒಂದಿಷ್ಟು ತೂಕ ಏನಿದೆ ಆ ತೂಕವನ್ನು ಮೀರಿ ಬಸ್ಸುಗಳಿಗೆ ತುಂಬುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರು ಇರುವಂತಹ ಬಸ್ಸಿನ ಮೇಲ್ಭಾಗ ನೋಡಿದ್ರೆ ಸಂಪೂರ್ಣವಾಗಿ ಗೂಡ್ಸ್ ಗಾಡಿಯ ರೀತಿ ಕಾಣಿಸ್ತಾ ಇದೆ. ಇದು ಬಸ್ಸಾ ಅಥವಾ ಲಾರಿನ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಕೂಡ ಈ ಬಸ್ಸುಗಳು ಕಾರಣ ಆಗ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಅಂಜುತ್ತಾ ಇಲ್ಲ, ಯಾವುದೇ ಸಾರಿಗೆ ಇಲಾಖೆಗೂ ಕೂಡ ಕ್ಯಾರ್ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಬಸ್ಸುಗಳಿಗೆ ಗೂಡ್ಸ್ಗಳನ್ನು ತುಂಬ್ತಾ ಇರುವಂಥದ್ದು. ಬಸ್ನಲ್ಲಿ ಪ್ರಯಾಣಿಕರಿದ್ದಾರೆ, ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಸೇಫ್ಟಿ ಮೆಜರ್ಮೆಂಟ್ಗಳು ಇಲ್ಲದೆ ಕೂಡ ಬೆಂಕಿಗೆ ಕಾರಣ ಆಗುವಂಥ ಒಂದಿಷ್ಟು ಐಟಮ್ಸ್ಗಳೇನಿದೆ ಅವುಗಳನ್ನು ಬಸ್ಸಿಗೆ ತುಂಬ್ತಾ ಇರುವಂಥದ್ದು. ಅದರ ಜೊತೆಗೆ ಅದು ಮಿತಿ ಮೀರಿದ ಎತ್ತರಗಳಲ್ಲಿ ಕೂಡ ತುಂಬ್ತಾ ಇರುವಂಥದ್ದು. ಗಾಡಿಯ ಬಾಡಿ ಲೆಂತ್ ಏನಿರುತ್ತೆ, ಸಾರಿಗೆ ಇಲಾಖೆ ಕೊಡಿರುವಂತಹ ಬಾಡಿ ಲೆಂತ್ ಏನಿರುತ್ತೆ ಆ ಒಂದು ಬಾಡಿ ಲೆಂತ್ಗಿಂತ ಹೆಚ್ಚಾಗಿ ಕೂಡ ಈ ಒಂದು ಪ್ರಮುಖವಾಗಿ ಬಸ್ಸುಗಳಲ್ಲಿ ಗೂಡ್ಸ್ ಒಂದು ಕಡೆಯಲ್ಲಿ ಗೂಡ್ಸ್ಗಳನ್ನು ಸಾಗಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಫ್ರೂಟ್ಸ್ಗಳನ್ನು ಕೂಡ ಸಾಗಿಸ್ತಾ ಇರುವಂಥದ್ದು. ಹಣ್ಣು ಹಂಪಲುಗಳನ್ನು ನಾವು ಗೂಡ್ಸ್ ವೆಹಿಕಲ್ಗಳಲ್ಲಿ ಸಾಗಿಸೋದನ್ನು ನೋಡ್ತೀವಿ. ಆದರೆ ಇಲ್ಲಿ ನೇರವಾಗಿ ಬಸ್ನಲ್ಲಿ ಆ್ಯಪಲ್ಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು ಇವೆಲ್ಲವನ್ನು ಸಾಗಿಸುವಂಥ ಕೆಲಸ ಆಗ್ತಾ ಇದೆ. ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರ ಜೀವದ ಜೊತೆಗೆ ವಾಹನದ ಮಾಲೀಕರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಎದ್ದು ಕಾಣಿಸ್ತಾ ಇದೆ. ಯಾರಿಗೂ ಕೇರ್ ಮಾಡದೆ, ಯಾವ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಯಾವುದೇ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾರಿಗೂ ಕೇರ್ ಮಾಡದೆ ಈ ಒಂದು ರೀತಿಯಲ್ಲಿ ಗೂಡ್ಸ್ಗಳನ್ನು ತುಂಬ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ಸಾರಿಗೆ ಇಲಾಖೆ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಬಸ್ನ ಮಾಲೀಕರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಬಸ್ಸುಗಳು ಬೆಂಕಿಗೆ ದಗದಗನೆ ಹತ್ತಿ ಉರಿತಾ ಇದೆ. ಒಂದು ಕಡೆಯಲ್ಲಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸಬೇಕಾದಂಥ ವಸ್ತುಗಳು ಬಸ್ನ ಮೇಲಿದೆ. ಇದರಿಂದಾಗಿ ಅನಾಹುತಗಳು ಆಗ್ತಾನೆ ಇದೆ. ಆದರೂ ಕೂಡ ಎಲ್ಲೋ ಸಾರಿಗೆ ಇಲಾಖೆ ನಿದ್ದೆಗೆ ಜಾರಿದಂತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.